ಹಾಯ್ ಹಲೋ ಎವ್ರಿವನ್. ಇದು ಸಂಡೇ ಔಟಿಂಗ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಬಂದಿರುವಂಥ ಪ್ಲೇಸ್ ಬಂದು ITPLಲ್ಲಿರುವಂಥ ಕಾಡ್ಗೋಡಿ ಟ್ರೀ ಪಾರ್ಕ್ ಆಗಿರುತ್ತೆ. ಸೊ ಬಹುಶಃ ಕೇಳಿರ್ತೀರ ಅನ್ಕೊತೀನಿ ಈ ಟ್ರೀ ಪಾರ್ಕ್ ಹೆಸರನ್ನ. ಸೊ ಇಲ್ಲಿ ಬರೀ ಮರಗಳು, ಗಿಡಗಳು, ಹುಳಗಳು ಇದೇ ಆಗಿರುತ್ತೆ ಇಲ್ಲಿ. ನಾವು ಅಷ್ಟೇ ಇವತ್ತಿನ ದಿನ ಮಕ್ಕಳನ್ನ ಕರ್ಕೊಂಡು ಹೀಗೆ ಹೊರಗಡೆ ಬಂದ್ವಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಮಕ್ಕಳು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಇದ್ದರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ಬಂದಮೇಲೆ ನಮಗೂ ಗೊತ್ತಿರಲಿಲ್ಲ ಈ ಪ್ಲೇಸ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಈ ರೀತಿ ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಎಷ್ಟು ಸ್ಪೇಸ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾರೆ. ಅವ್ರದ್ದೇ ಆದಂತಹ ಪ್ರಪಂಚಕ್ಕೆ ನಾವು ಬಿಟ್ಟಾಗ ಅವರು ಎಷ್ಟು ಖುಷಿಯಿಂದ, ಎಷ್ಟು ಕುಣಿದಾಡ್ಕೊಂಡು, ಎಷ್ಟು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಇಲ್ಲೂ ಅಷ್ಟೇ ಅವರು ಬಂದು ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತ ಎಲ್ಲ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಅವರು ಆಟ ಆಡೋದಾಗಿರ್ಬೋದು, ಎಷ್ಟು ಚೆನ್ನಾಗಿ ಆಡ್ಕೊಂಡಿದ್ರು. ಆ್ಯಂಡ್ ಇನ್ನೊಂದು ಏನಂತಂದರೆ ಅವ್ರು ಆಡೋದ್ರ ಜೊತೆಯಲ್ಲಿ ನಾವು ಅವ್ರ ಜೊತೆ ಆಟ ಆಡಿಕೊಂಡು ನಾವು ಎಲ್ಲೋ ಒಂದು ಕಡೆ ಅವ್ರ ಜೊತೆ ನಾವು ಮಕ್ಕಳಾಗೋಗಿ ಬಿಟ್ಟಿದ್ದೀವಿ ಅಂತಲೇ ಅಂತ ಅನ್ನಿಸ್ತು ನಮಗಂತೂ. ಅವ್ರು ಪಡ್ತಿರೋ ಖುಷಿ ನೋಡಿ, ನಾವು ತುಂಬಾ ಖುಷಿ ಪಡ್ಕೊಂಡ್ವಿ. ತುಂಬ ಒಳ್ಳೆ ಪ್ಲೇಸಿಗೆ ಕರ್ಕೊಂಬಂದಿದ್ದೀವಿ ಅಂತ ಅನ್ನಿಸ್ತು ನಮಗೂ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ರು. ಆ್ಯಂಡ್ ನೋಡಿ ಈ ಪುಟಾಣಿ ಅಂತೂ ಹೆಂಗೆ ಆಡ್ತಾ ಇದ್ದಾನೆ, ಅವನಿಗಂತೂ ಫುಲ್ ಖುಷಿಯಾಗೋಗ್ಬಿಟ್ಟಿತ್ತು ಈ ರೀತಿ ನಾವು ಆಚೆ ಅವನ್ನ ಕರ್ಕೊಂಡು ಬಂದು. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಸ್ಯಾಂಡ್ ಇತ್ತು ಅಲ್ಲಿ ಆಡೋದಕ್ಕೆ. ಮರಳಲ್ಲಿ ಅವರು 3 ಜನ ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಎಷ್ಟು ಒಳ್ಳೆ ಟೈಮ್ ಪಾಸ್ ಮಾಡಿದ್ರು. ಆ್ಯಂಡ್ ದೊಡ್ಡವ್ರಿಗೂ ಅಷ್ಟೇ ಇಲ್ಲಿ ಓಪನ್ ಏರಿಯಾ ಜಿಮ್ ಅನ್ನೋದಿರುತ್ತೆ. ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು ಬಂದು ಇಲ್ಲಿ. ನಿಮಗೂ ಬೋರ್ ಆಗೋದಿಲ್ಲ, ಮಕ್ಕಳಿಗೂ ಬೋರ್ ಆಗೋದಿಲ್ಲ. ಒಂದು ಒಳ್ಳೆ ಈವ್ನಿಂಗ್ ಔಟಿಂಗ್ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ಹೊರಗಡೆಯಿಂದ ನೀವು ತಿಂಡಿ ತಗೊಂಡು ಬಂದು ಇಲ್ಲಿ ತಿನ್ಬೋದು. ಆ್ಯಂಡ್ ಇದಕ್ಕೆ ಎಂಟ್ರಿ ಫೀಸ್ ಅನ್ನೋದಿರುತ್ತೆ. ಸೊ ಎಂಟ್ರಿ ಫೀಸ್ ಬಂದು ತುಂಬ ಏನಿರಲ್ಲ, ಜಸ್ಟ್ 10 ರುಪೀಸ್ ಆಗಿರುತ್ತೆ ಅಷ್ಟೇ. ಅದು 10 ಇಯರ್ಸ್ ಮೇಲೆಯಿಂದ 10 ರುಪೀಸ್ ಚಾರ್ಜ್ ಮಾಡ್ತಾರೆ. 10 ಇಯರ್ಸ್ ಒಳಗಡೆ ಇರೋರಿಗೆ ಯಾವುದೇ ರೀತಿಯಾದ ಚಾರ್ಜ್ ಇರೋದಿಲ್ಲ. ಸೊ ನೀವು ಅಷ್ಟೇ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿರುವಂತಹ ಬ್ಯೂಟಿಫುಲ್ ಪ್ಲೇಸ್ನ ಎಂಜಾಯ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.